ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ಈ ಸುದ್ದಿ ನೀವು ಕೇಳಿರ್ತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಇದು ಒಂದು ಪ್ರಿಡಿಕ್ಷನ್ ಮಾಡಿದ್ದಾರೆ. ನವೆಂಬರ್ 2025 ಅಲ್ಲಿ ಏಲಿಯನ್ ಇನ್ವೇಷನ್ ಆಗುತ್ತೆ ಭೂಮಿ ಮೇಲೆ ಅಂತ. ಇದು ನಿಜನಾ ಸುಳ್ಳ? ಈ ಸಂಚಿಕೆಯಲ್ಲಿ ತಿಳಿಯೋಣ. ಇದ್ರ ಬಗ್ಗೆ ವೇದಿಕ್ ಏನು ಹೇಳುತ್ತೆ, ವೇದಿಕ್ ಜ್ಞಾನ ಏನು ಹೇಳ್ತಾ ಇದೆ, ಈ ಸಂಚಿಕೆಯಲ್ಲಿ ತಿಳಿಯೋಣ. ಸೊ ನೀವು ಈ ನ್ಯೂಸ್ ನೀವು ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಆದರೆ ನವೆಂಬರ್ 2025 ಅಲ್ಲಿ ಬೇರೆ ಜಾಗಗಳಿಂದ ಏಲಿಯನ್ ಇನ್ವೇಷನ್ ಭೂಮಿ ಮೇಲಾಗತ್ತೆ ಅಂತ ಕೆಲವೊಂದು ನ್ಯೂಸ್ಗಳಿದೆ. ಸೊ ಹಾಗಾದ್ರೆ ಈ ವರ್ಡ್, ಈ ಪದ ಏಲಿಯನ್ ಅಂದ್ರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಇದ್ರ ಸ್ಪೆಲ್ಲಿಂಗ್ ಏನು ಅಂದ್ರೆ ALIEN, ಏಲಿಯನ್ ಅಂದ್ರೆ LIE, ಲೈ, ಸುಳ್ಳು. ಇದು ಒಂದು ಸುಳ್ಳು. ಸೊ ಆ ಪದದಲ್ಲೇ ಅದರ ಅರ್ಥ ಇದೆ, ಇದು ಒಂದು ಏಲಿಯನ್ ಅಂದ್ರೆ ಸುಳ್ಳು ಅಂತ. ಈ ಸತ್ಯವನ್ನ ನಾವು ನಂಬಿದ್ರೆ ನಾವು ಇದೇ 3D ಮೇಟ್ರಿಕ್ಸ್ ಅಲ್ಲೇನೆ ನಾವು ತಿರುಗ್ತಾ ಇರ್ತೀವಿ ಇದೇನು ಅಂತ. ಅವರು ಏನು ಮಾಡರ್ನ್ ಯಾರು ಏಲಿಯನ್ ಇದೆ ಅಂತ ಏನು ಪ್ರಚಾರ ಮಾಡ್ತಾ ಇದ್ದಾರೆ, ಅವ್ರು ಯಾವ ಏಲಿಯನ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಹಾಲಿವುಡ್ ಪಿಕ್ಚರ್ ಅಲ್ಲಿ ಅವ್ರು ಏನ್ ತೋರಿಸ್ತಾರೆ, ಒಂದು ಬೊಂಬೆ ತರ, ಅದಕ್ಕೆ ಒಂದು ಪ್ಲಾಸ್ಟಿಕ್ ಫ್ಯಾನ್ಸಿ ಡ್ರೆಸ್ ತರ ಏನೋ ಒಂದ್ ಮಾಡಿ ಒಂದು ವಿಕಾರವಾಗಿ ಕಾಣ್ತಾ ಇರೋ ಒಂದು ಪ್ರಾಣಿ ತರ ಅವ್ರು ತೋರಿಸ್ತಾರೆ. ಅದನ್ನ ಏಲಿಯನ್ ಅಂತ ಅವ್ರು ಕರಿತಾ ಇದ್ದಾರೆ. ಅದು ಸುಳ್ಳು. ಆ ತರಹದ ಏಲಿಯನ್ ಇಲ್ಲ. ಸೊ ಅವರು ಏನು ಐ ಥಿಂಕ್ ಅವ್ರ ಸಿನಿಮಾದಲ್ಲೂ ತೋರಿಸ್ತಾರೆ. ಐ ಥಿಂಕ್ ಅವರ ಸುಮಾರು ಸಿನಿಮಾದಲ್ಲಿ ಒಂದು ಸ್ಪೇಸ್ ಶಿಪ್ ಅಲ್ಲಿ ಬೇರೆ ಗ್ರಹದಿಂದ ಒಂದು ಏಲಿಯನ್ ಬಂದು ಅಟ್ಯಾಕ್ ಮಾಡುತ್ತೆ ನಮ್ಮನ್ನ ಈ ಭೂಮಿ ಮೇಲೆ ಅಂತ. ಅದು ನಿಜವಾದ ಅರ್ಥ ಅಲ್ಲ. ಏಲಿಯನ್ ಅನ್ನೋದಕ್ಕೆ, ಆ ಪದಕ್ಕೆ ನಿಜವಾದ ಅರ್ಥ ಏಲಿಯನ್ ಅಂದ್ರೆ ಏನು ಅಂದ್ರೆ, ಯಾರು ಆ ಜಾಗದಲ್ಲಿ ಇಲ್ದೇ ಇರೋರು, ಲೋಕಲ್ ಅಲ್ಲ, ಅವರು ಫಾರಿನ್, ಬೇರೆ ಜಾಗದಿಂದ ಬಂದಿರೋರು, ಇದನ್ನ ಏಲಿಯನ್ ಅಂತ ಕರೀತಾರೆ. ಇವಾಗ ಯಾರಾದ್ರೂ ಏನಾದ್ರು ವಿಚಿತ್ರವಾಗಿ ಮಾತಾಡಿದ್ರೆ ಹೇಳ್ತಾರೆ, ನೀವು ಯಾವ ಲೋಕದಿಂದ ಬಂದಿದ್ಯಾ, ಯಾವ ಗ್ರಹದಿಂದ ಬಂದಿದ್ಯಾ ಅಂತ ಏನೋ ಹೇಳ್ತಾರಲ್ಲ. ಸೊ ಆ ತರ ಲೈಕ್ ಬೇರೆ ಜಾಗದಿಂದ ಬಂದವರನ್ನ ಏಲಿಯನ್ ಅಂತ ಕರೀತಾರೆ. ಇವಾಗ ಬೇರೆ ಗ್ರಹದಿಂದ ಯಾರಾದ್ರೂ ಭೂಮಿಗೆ ಬಂದ್ರೆ ಅವ್ರನ್ನ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ಸ್ ಅಂತ ಕರಿತೀವಿ ಅಲ್ವಾ. ಅವ್ರನ್ನ ಟೆರೆಸ್ಟ್ರಿಯಲ್ ಅಂದ್ರೆ ಭೂಮಿಗೆ ಸಂಬಂಧಪಟ್ಟಿದ್ದು, ಬೇರೆ ಗ್ರಹದಿಂದ ಬಂದವ್ರನ್ನ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ಸ್ ಅಂತ ಕರಿತೀವಿ. ಇವಾಗ ನಮ್ಮ ಭೂಲೋಕಕ್ಕೆ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ಸ್ ಯಾರು, ವೇದಿಕ್ ಪ್ರಕಾರ ಯಾರು, ವೇದಿಕ್ ಕಥೆಗಳನ್ನೆಲ್ಲ ನೋಡಿದ್ರೆ ಯಾರು ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ಸ್ ಭೂಲೋಕಕ್ಕೆ ಅಂದ್ರೆ, ಯಾರು ಸ್ವರ್ಗದಿಂದ ಬರ್ತಾರೋ ಅವರು ಏಲಿಯನ್ನು, ಯಾರು ಪಾತಾಳ ಲೋಕದಿಂದ ಬರ್ತಾರೋ ಅವರು ಏಲಿಯನ್ನು. ಸೊ ಈ ಭೂಮಿಗೆ ಪಟ್ಟಿಲ್ದೇ ಇರೋರು ಬಂದಾಗ ಅವರು ಏಲಿಯನ್ ಆಗ್ತಾರೆ. ಆದ್ರೆ ಈ ಭೂಲೋಕದಲ್ಲಿ ಇದು ಒಂದು ಸ್ವಾರಸ್ಯಕರವಾದ ವಿಷಯ. ಇದ್ರ ಬಗ್ಗೆ ನಾವು ಬೇರೆ ಸಂಚಿಕೆಗಳಲ್ಲಿ ಮಾತನಾಡೋಣ. ಆದ್ರೆ ಈ ಭೂಲೋಕದಲ್ಲಿ ನಾವೆಲ್ಲರೂ ಎಷ್ಟು ಜನ ಇದ್ದೀವಿ, ಎಷ್ಟೋ ಬಿಲಿಯನ್ ಇದ್ದೀವಿ, ನಾವೆಲ್ಲರೂ ಮನುಷ್ಯರು ಅಂತ ನಾವು ಅನ್ಕೊಂಡಿದೀವಿ. ಯಾತಕ್ಕೆ ಆ ಥರ ಅನ್ಕೊಂಡಿದ್ದೀವಿ ಅಂದ್ರೆ, ನಮ್ಮಲ್ಲಿ ಏನು ಹ್ಯೂಮನ್ ಬಾಡಿ ಸೂಟ್ ಇದೆ, ಈ ಮಾನವ ದೇಹ ಏನಿದೆ ನಮಗೆ ಕಾಣ್ತಾ ಇರೋದು, ಇದ್ರ ಒಳಗಡೆ ಇರೋ ಜೀವ ಅಥವಾ ಜೀವಾತ್ಮ ಅದೆಲ್ಲನೂ ಮಾನವ ಸ್ಪಿರಿಟ್ ಅಂತ ನಾವು ಅನ್ಕೊಂಡಿದ್ದೀವಿ. ಅದು ಹಾಗಿರ್ಬೇಕು ಅಂತಿಲ್ಲ. ವೇದಿಕ್ ಪ್ರಕಾರ ಒಳಗಡೆ ಇರೋ ಸ್ಪಿರಿಟ್ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಆದ್ರೆ ಅವರು ಮಾನವ ದೇಹ ಮಾತ್ರ ಪಡ್ಕೊಂಡಿರ್ಬೋದು. ಸೊ ಹಾಗಾಗಿ ಇದು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಒಳಗಡೆ ಇರೋ ಜೀವ ಪಾತಾಳ ಲೋಕದ ಜೀವನೂ ಇರ್ಬೋದು. ಹ್ಯೂಮನ್ ಬಾಡಿನಲ್ಲಿ ಸ್ಪಿರಿಟ್ ಒಳಗಡೆ ಇರೋದು ಪಾತಾಳ ಲೋಕದ ಸ್ಪಿರಿಟ್ ಇರ್ಬೋದು. ಪಾತಾಳ ಲೋಕದಿಂದ ಮತ್ತೆ ಸ್ವರ್ಗ ಲೋಕದಿಂದ ಭೂಮಿ ಮೇಲೆ ಯಾವಾಗ್ಲೂ ಒಂದು ಇಂಟರ್ವೆನ್ಷನ್ ಅಥವಾ ಅವ್ರು ಬಂದು ಹೋಗಿ ಮಾಡ್ತಾ ಇರೋದು ಉಲ್ಲೇಖ ನಮ್ಗೆ ವೇದಿಕ್ ಕಥೆಗಳಲ್ಲಿ ಸುಮಾರು ಕಡೆ ಸಿಗುತ್ತೆ. ಸೊ ಹಾಗಾಗಿ ಏಲಿಯನ್ ಅಂದ್ರೆ, ಈ ನಮ್ಮ ಬಾಲಿವುಡ್ ಅಲ್ಲೂ ಒಂದು ಪಿಕ್ಚರ್ ಬಂದಿತ್ತು, ಅದರಲ್ಲಿ ಜಾದೂ ಅಂತ, ಐ ಥಿಂಕ್ ಯಾವ್ದೋ ಕ್ರಿಶ್ ಪಿಕ್ಚರೋ ಏನೋ, ಅದರಲ್ಲಿ ಜಾದೂ ಅಂತ ಒಂದು ಏಲಿಯನ್ ಮಾಡಿದ್ರು. ಬೇರೆ ಗ್ರಹದಿಂದ ಯಾವ್ದೋ ಒಂದು ಬಂತು ಏಲಿಯನ್ ಅಂತ. ಸೊ ಇದು ಆ ಥರ ಅಲ್ಲ ಏಲಿಯನ್ ಅಂದ್ರೆ, ಇದು ಬೇರೆ ಲೋಕದಿಂದ ಬಂದಿರುವಂತಹ ಜೀವಿಗಳು. ಸೊ ಇದನ್ನ ಏನು ಈ ದುಷ್ಟ ವ್ಯವಸ್ಥೆ ಇದೆ, ನಮ್ಮನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕಾಗ್ಲಿ ಅಥವಾ ನಮ್ಮನ್ನ ದಾರಿ ತಪ್ಪಿಸೋದಕ್ಕಾಗ್ಲಿ, ಅವರು ಈ ಫೇಕ್ ಏಲಿಯನ್ ಇನ್ವೇಷನ್ ಬಗ್ಗೆ ಒಂದು ಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರು ಅದನ್ನ ನಮ್ಗೆ ನಂಬಿಕೆ ಬರೋ ಹಂಗೆ ಮಾಡೋದಕ್ಕೆ ಈ ಹೋಲೋಗ್ರಾಫಿಕ್ ಟೆಕ್ನಾಲಜಿ ಏನಿದೆ ಅದನ್ನ ಉಪಯೋಗಿಸಿ ಅವರು ಒಂದು ಪೋರ್ಟಲ್ ತರ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು. ಅವ್ರ ಹತ್ರ ಆ ಟೆಕ್ನಾಲಜಿ ಇದೆ. ಆ ಟೆಕ್ನಾಲಜಿ ಕೂಡ ಎಲ್ಲಿಂದ ಬರ್ತಾ ಇದೆ ಅಂದ್ರೆ, ಪಾತಾಳ ಲೋಕದಿಂದ ಬರ್ತಾ ಇರೋ ಟೆಕ್ನಾಲಜಿ. ಇದ್ರ ಬಗ್ಗೆ ನಾವು
ಇದ್ರ ಬಗ್ಗೆನೂ ನಾವು ಮುಂದಿನ ಸಂಚಿಕೆಗಳಲ್ಲಿ ಮಾತಾಡೋಣ. ಕೆಲವೊಂದು ಪಾತಾಳ ಲೋಕದಿಂದ ಟೆಕ್ನಾಲಜಿ ಈ ಲೋಕದಲ್ಲಿದೆ, ಅದು ಯಾಕಿದೆ ಅಂತ ನಾವು ಮುಂದೆ ಚರ್ಚೆ ಮಾಡೋಣ. ಸೊ ಹಾಗಾಗಿ ಅವರು ಈ ಹಾಲೋಗ್ರಾಫಿಕ್ ಡಿಸೈನಿಂದ ಅಥವಾ ಟೆಕ್ನಾಲಜಿಯಿಂದ ಒಂದು ಪೋರ್ಟಲ್ ಥರ ಕ್ರಿಯೇಟ್ ಮಾಡಿ ಆಕಾಶದಲ್ಲಿ ಇವಾಗ ಬೇರೆ ಗ್ರಹದಿಂದ ಏಲಿಯನ್ಸ್ ಬಂದಿದ್ದಾರೆ ಅಂತ ಆ ಥರ ಬೇಕಾದರೂ ಅವ್ರು ಮಾಡಿ ನಮಗೆ ನಂಬಿಕೆ ಬರೋದ ತರಹ ಮಾಡ್ಬೋದು. ಆದರೆ ನಿಜವಾಗ್ಲೂ ಅದು ಯಾವುದೇ ತರಹದ ಏಲಿಯನ್ ಅಟ್ಯಾಕ್ ಅಲ್ಲ, ಇನ್ವೇಷನ್ ಅಲ್ಲ. ಸೊ ಹಾಗಾಗಿ ಅದು ಯಾವುದೇ ತರಹದ ಏಲಿಯನ್ ಇನ್ವೇಷನ್ ಅಟ್ಯಾಕ್ ಅಲ್ಲ. ಅವ್ರು ಬರ್ತಾ ಇದ್ದಾರೆ ಅಂದರೆ ಎಲ್ಲಿಂದ ಬರ್ತಾ ಇದ್ದಾರೆ, ಅವರು ಸ್ವರ್ಗಲೋಕದಿಂದ ಬರ್ತಾ ಇದ್ದಾರಾ, ಪಾತಾಳ ಲೋಕದಿಂದ ಬರ್ತಾ ಇದ್ದಾರಾ, ಯಾವ ಜೀವಿಗಳು, ಅವ್ರನ್ನ ನಾವು ಹೇಗೆ ಐಡೆಂಟಿಫೈ ಮಾಡೋದು, ಹೇಗೆ ಯಾರು ಸ್ವರ್ಗಲೋಕದಿಂದ ಬಂದಿದ್ದಾರೆ ಯಾರು ಪಾತಾಳ ಲೋಕದಿಂದ ಬಂದಿದ್ದಾರೆ, ಅದು ಡಿಫ್ರೆನ್ಷಿಯೇಟ್ ಮಾಡೋದು ಕಷ್ಟ ಇಲ್ಲ. ನಾವು ವೇದಿಕ್ ಕಥೆಗಳನ್ನು ಓದಿದ್ರೆ ಅದ್ರ ಡಿಫ್ರೆನ್ಷಿಯೇಟ್ ಮಾಡೋದು ಕಷ್ಟ ಇಲ್ಲ, ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಹಾಗಾಗಿ ಜನರು ತಾಳ್ಮೆಯಿಂದ ನೋಡಬೇಕು, ಇದಕ್ಕೆ ಥಟ್ಟಂತ ರಿಯಾಕ್ಟ್ ಮಾಡಬಾರ್ದು. ವೇದಿಕ್ ಕಥೆಗಳಲ್ಲಿ ಅವರು ಇನ್ನೂ ಹೆಚ್ಚು ಹೋದರೆ ಅವ್ರಿಗೆ ನಿಜ ಸತ್ಯ ಏನು ಅಂತ ಗೊತ್ತಾಗತ್ತೆ. ಇದರಲ್ಲಿ ಸ್ವಾರಸ್ಯಕರವಾದ ವಿಷಯ ಏನು ಅಂದರೆ, ಮಹಾಭಾರತದಲ್ಲೂ ಕೂಡ ಅಂದರೆ ದ್ವಾಪರ ಯುಗದಲ್ಲೂ ಕೂಡ ಸ್ವರ್ಗಲೋಕದ ಜೀವಿಗಳು ಇದ್ದರು, ಪಾತಾಳ ಲೋಕದ ಜೀವಿಗಳು ಇದ್ದರು. ಯಾರದು ನಿಮಗೆ ತಿಳಿದಿದೆಯಾ? ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗಾದರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಇನ್ನಷ್ಟು ಸ್ವಾರಸ್ಯಕರವಾದ ವಿಷಯ ವೇದಿಕ್ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕಲಿಯೋಣ. ಮತ್ತೆ ಸಿಗೋಣ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಧನ್ಯವಾದ.